ಇಂಡಿಯಾ ಈಸ್ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ನಾಟ್ ಎ ಡೆವಲಪ್ಡ್ ಕಂಟ್ರಿ. ಅಂದರೆ ಇಂಡಿಯಾ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ನಾವು ಚಿಕ್ಕ ವಯಸ್ಸಿನಿಂದಲೂ ಕೇಳ್ತಾ ಇದ್ದೇವೆ. ಹಾಗಾದರೆ ಇಂಡಿಯಾ ಯಾವಾಗ ಡೆವಲಪ್ ಆಗುತ್ತೆ? ನಿಮಗೆ ಗೊತ್ತಾ? ಚೈನಾಗೆ ಮತ್ತು ನಮಗೆ ಒಂದೇ ಸಲ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕರೆ, ಚೈನಾಗೆ 1949 ಡಿಸೆಂಬರ್ 7ರಂದು ಸ್ವಾತಂತ್ರ್ಯ ಸಿಕ್ಕಿದೆ. ಹೇಳಬೇಕೆಂದರೆ ಚೈನಾಗಿಂತ ನಮಗೆ 2 ವರ್ಷ ಮುಂಚೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯ ಬಂದ 70 ವರ್ಷದಲ್ಲೇ ಚೈನಾ ಭಾರತಕ್ಕಿಂತ 5ರಷ್ಟು ಹೆಚ್ಚು ಡೆವಲಪ್ಮೆಂಟ್ನ ಸಾಧಿಸಿದೆ. ಸಾಧಾರಣವಾಗಿ ಒಂದು ದೇಶದ ಅಭಿವೃದ್ಧಿಯನ್ನು ಆ ದೇಶದ GDPಯ ಜೊತೆ ಹೋಲಿಸಲಾಗುತ್ತೆ. ಸುಮಾರು 30 ವರ್ಷಗಳ ಹಿಂದೆ ನೋಡಿದರೆ, ಅಂದರೆ 1991ರಲ್ಲಿ ಇಂಡಿಯಾದ GDP ಮತ್ತು ಚೈನಾದ GDP ಎರಡು ಸಮನಾಗಿಯೇ ಇದ್ದವು. ಆದರೆ 30 ವರ್ಷಗಳ ನಂತರ, ಅಂದರೆ 2021ರ GDPಯ ಪ್ರಕಾರ ಭಾರತದ GDP $3.1 ಟ್ರಿಲಿಯನ್ ಇದೆ. ಆದರೆ ಚೈನಾದ GDP $17.7 ಟ್ರಿಲಿಯನ್ ಇದೆ. ಅಂದರೆ ಚೈನಾ ನಮಗಿಂತ 5ರಷ್ಟು ಹೆಚ್ಚು ಡೆವಲಪ್ಮೆಂಟ್ನ ಸಾಧಿಸಿದೆ. ಕೇವಲ 30 ವರ್ಷಗಳ ಹಿಂದೆ ದೇಶದ ಅಭಿವೃದ್ಧಿಯಲ್ಲಿ ನಮಗೆ ಸಮನಾಗಿದ್ದ ಚೈನಾ ಹೇಗೆ ತನ್ನ ಉನ್ನತ ಆಲೋಚನೆಗಳಿಂದ ದೇಶವನ್ನು ಅಭಿವೃದ್ಧಿಯ ಕಡೆ ತಗೊಂಡೋಯ್ತು. ಭಾರತ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿ ಇರೋಕೆ ಮತ್ತು ಚೈನಾ ಅಭಿವೃದ್ಧಿ ಹೊಂದಿರುವ ದೇಶ ಆಗಿ ಇರೋಕೆ ಇರುವ ಕೆಲವು ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಇದು ಬಹಳ ಇನ್ಫಾರ್ಮೇಟಿವ್ ವಿಡಿಯೋ, ಹಾಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ವಿಡಿಯೋ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಂತಹ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ಜಸ್ಟ್ ಲೈಕ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ 30 ವರ್ಷಗಳ ಹಿಂದೆ ಬಡತನದಲ್ಲಿ ನರಳುತ್ತಿದ್ದ ಚೈನಾ ಈಗ ಪ್ರಪಂಚದಲ್ಲಿ ಶ್ರೀಮಂತ ದೇಶವಾದ ಅಮೆರಿಕಕ್ಕೆ ಪೈಪೋಟಿ ಕೊಡುವ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಚೈನಾದ ಅಭಿವೃದ್ಧಿಗೆ ಕಾರಣವಾದ ಕೆಲವು ವಿಷಯಗಳನ್ನು ಒಂದೊಂದಾಗಿ ನೋಡೋಣ. ಚೈನಾದ ಅಭಿವೃದ್ಧಿಗೆ ಮೊದಲನೇ ಕಾರಣ ಬಂದು ಅಲ್ಲಿನ ರಾಜಕೀಯ ವ್ಯವಸ್ಥೆ. ನಮ್ಮ ದೇಶದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶಗಳಲ್ಲಿ ಚೈನಾ ಒಂದು. ಅಂತಹ ಚೈನಾದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿನ ಸರ್ಕಾರ ಚೇಂಜ್ ಆಗಲ್ಲ. ಏಕೆಂದರೆ ಅಲ್ಲಿ ಸಿಂಗಲ್ ಪಾರ್ಟಿ ಸಿಸ್ಟಮ್ ಇದೆ. ಅಂದರೆ ಒಂದೇ ರಾಜಕೀಯ ಪಾರ್ಟಿ, ಇವರ ಜೊತೆ ಸ್ಪರ್ಧಿಸಲು ಅಲ್ಲಿ ಇನ್ನೊಂದು ಪಾರ್ಟಿ ಅನ್ನೋದು ಇರೋಲ್ಲ. ಸೊ ಇಲ್ಲಿ ಒಂದೇ ಪಾರ್ಟಿ ಇರುವುದರಿಂದ ಅವರು ಹಲವಾರು ನಿರ್ಣಯಗಳನ್ನು ಯಾರ ಅಭಿಪ್ರಾಯ ಕೇಳದೆ ತಗೊಳ್ಳಬಹುದು ಮತ್ತು ಅಲ್ಲಿನ ನಿರ್ಣಯಗಳಿಗೆ ವಿರೋಧ ಪ್ರತಿವಿರೋಧ ಅನ್ನೋದು ಇರೋಲ್ಲ. ಸರ್ಕಾರ ಹಾಕುವ ನಿಯಮಗಳನ್ನು ಅಲ್ಲಿರುವ ಪ್ರತಿಯೊಬ್ಬರು ಪಾಲಿಸಲೇಬೇಕು. ಇಲ್ಲಿ ನೀವು ಅಂದುಕೊಳ್ಳಬಹುದು, ಚೈನಾದಲ್ಲಿ ಸಿಂಗಲ್ ಪಾರ್ಟಿ ಸಿಸ್ಟಮ್ ಇರುವುದರಿಂದ ಅಲ್ಲಿನ ಜನಗಳಿಗೆ ಸ್ವಾತಂತ್ರ್ಯ ಇರುವುದಿಲ್ಲ ಅಂತ. ಆದರೆ ಈ 40 ವರ್ಷದಲ್ಲಿ ಚೈನಾ ಈ ಸಿಂಗಲ್ ಪಾರ್ಟಿ ಸಿಸ್ಟಮ್ನಿಂದಲೇ ತಮ್ಮ ದೇಶವನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ದಿದೆ. ಚೈನಾದಲ್ಲಿ ಈ ಸಿಂಗಲ್ ಪಾರ್ಟಿ ಸಿಸ್ಟಮ್ನಿಂದ ಅಲ್ಲಿನ ಗೌರ್ಮೆಂಟ್ಗೆ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ. ಹೀಗೆ ಗೌರ್ಮೆಂಟ್ಗೆ ಸ್ಟೆಬಿಲಿಟಿ ಇರುವುದರಿಂದ ಏನು ಪ್ರಯೋಜನ ಅಂದರೆ, ಆ ದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು 20-25 ವರ್ಷಗಳ ಲಾಂಗ್ ಟರ್ಮ್ ಪ್ಲಾನ್ನಿಂದ ತಗೊಳ್ಳೋಕೆ ಅವಕಾಶ ಇರುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿಯ ಕೆಲಸ ಕೈಗೆತ್ತಿಕೊಂಡರೆ ಆ ಕೆಲಸವನ್ನು 5 ವರ್ಷದಲ್ಲೇ ಕಂಪ್ಲೀಟ್ ಮಾಡಬೇಕು. ಏಕೆಂದರೆ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಸ್ಟೆಬಿಲಿಟಿ ಕೇವಲ 5 ವರ್ಷ ಇರುತ್ತೆ. ಆದರೆ ಚೈನಾದಲ್ಲಿ ಹಾಗೆ ಇಲ್ಲ. ಅಲ್ಲಿ ಸಿಂಗಲ್ ಪಾರ್ಟಿ ಸಿಸ್ಟಮ್ ಇರುವುದರಿಂದ ಅಲ್ಲಿನ ಪ್ರಾಜೆಕ್ಟ್ಗಳು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅವರು ಅಂದುಕೊಂಡ ಸಮಯಕ್ಕೆ ಮುಗಿಸಿ ಆ ದೇಶವನ್ನು ಅಭಿವೃದ್ಧಿಯ ಕಡೆ ತಗೊಂಡು ಹೋಗ್ತಾರೆ. ಆದರೆ ಇಂಡಿಯಾದಲ್ಲಿ ಸಿಚುವೇಶನ್ ಬೇರೆನೇ ಇದೆ. ಇಲ್ಲಿ ಯಾವ ಪ್ರಾಜೆಕ್ಟ್ಗಳನ್ನು ಲಾಂಗ್ ಟರ್ಮ್ ಪ್ಲಾನ್ ಮಾಡೋಕ್ಕೆ ಆಗಲ್ಲ. ಏಕೆಂದರೆ ಇಲ್ಲಿನ ಗೌರ್ಮೆಂಟ್ಗೆ ಸ್ಟೆಬಿಲಿಟಿ ಇರೋಲ್ಲ. 5 ವರ್ಷಕ್ಕೊಮ್ಮೆ ಸರ್ಕಾರ ಚೇಂಜ್ ಆಗ್ತಾ ಇರುತ್ತೆ. ಒಂದು ವೇಳೆ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದರೂ ಕೂಡ 5 ವರ್ಷದಲ್ಲೇ ಎಲೆಕ್ಷನ್ ಬರುತ್ತೆ. ಆಗ ಯಾರು ಗೆಲ್ತಾರೋ ಗೊತ್ತಿಲ್ಲ. ಇಲ್ಲಿನ ಪೊಲಿಟಿಷಿಯನ್ಸ್ ಲಾಂಗ್ ಟರ್ಮ್ ಪ್ಲಾನ್ ಮಾಡಿ ದೇಶವನ್ನು ಅಭಿವೃದ್ಧಿಯ ಮಾಡುವ ಬದಲು ತಮ್ಮ ಕುರ್ಚಿಯನ್ನು ಕಾಪಾಡಿಕೊಳ್ಳೋದ್ರಲ್ಲೇ ಬ್ಯುಸಿ ಇರ್ತಾರೆ. ಸೊ ಒಂದು ವೇಳೆ ಲಾಂಗ್ ಟರ್ಮ್ ಪ್ಲಾನ್ನಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಸ್ಟಾರ್ಟ್ ಆದರೆ, ಗೌರ್ಮೆಂಟ್ ಚೇಂಜ್ ಆದ ಮೇಲೆ ಪ್ರಾಜೆಕ್ಟ್ಗೆ ಮತ್ತೆ ಹೊಸ ರೂಲ್ಸ್ ಬರ್ತವೆ. ಆದ್ದರಿಂದಲೇ ಹೂಡಿಕೆದಾರರು ತಮ್ಮ ಹಣವನ್ನು ದೇಶ
ದೇಶದ ಅಭಿವೃದ್ಧಿಯ ಕೆಲಸಗಳಲ್ಲಿ ಹೂಡಿಕೆ ಮಾಡಲು ಹಿಂದೆ ಸರಿತಾರೆ. ಏನೇ ಆಗಲಿ ಭಾರತ ಅಭಿವೃದ್ಧಿಯಲ್ಲಿ ಹಿಂದೆ ಇರಲು ಭಾರತ ಮತ್ತು ಚೈನಾ ಸರ್ಕಾರಗಳ ನಡುವೆ ಇರುವ ವ್ಯತ್ಯಾಸ ಕೂಡ ಒಂದು ಕಾರಣ. ಇನ್ನು ಎರಡನೇ ಕಾರಣ ಬಂದು ಕ್ಯಾಸ್ಟ್ ಅಂಡ್ ರಿಸರ್ವೇಷನ್ಸ್. ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ. ಇಲ್ಲಿ ವಿವಿಧ ಮತಗಳು ಇದ್ದಾವೆ, ಹಲವಾರು ಸಂಪ್ರದಾಯಗಳು ಇದ್ದಾವೆ. ಇಲ್ಲಿನ ರಾಜಕೀಯ ವ್ಯಕ್ತಿಗಳು ತಮ್ಮ ವೋಟ್ ಬ್ಯಾಂಕಿಂಗ್ಗೋಸ್ಕರ ಎಲ್ಲ ಮತದವರ ಅಭಿಪ್ರಾಯಗಳನ್ನು ಪರಿಗಣಿಸ್ತಾರೆ. ಆದರೆ ಚೈನಾದಲ್ಲಿರುವ ಕಮ್ಯುನಿಸ್ಟ್ ಸರ್ಕಾರ ಎಂಥದ್ದು ಅಂದರೆ ತಮ್ಮ ದೇಶದ ಅಭಿವೃದ್ಧಿಗೆ ಅವರು ಯಾವ ಮತ ಧರ್ಮವನ್ನು ಲೆಕ್ಕ ಹಾಕಲ್ಲ. ಹಾಗೆ ದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವ ಅವಕಾಶವನ್ನು ಅವರು ಬಿಡೋಲ್ಲ. ಅವರು ತಮ್ಮ ದೇಶದ ಅಭಿವೃದ್ಧಿಗೆ ಮತಧರ್ಮಗಳು ಅಡ್ಡಿಯಾದರೆ ಅವುಗಳನ್ನು ಕೂಡ ಪಕ್ಕಕ್ಕೆ ಇಡ್ತಾರೆ. ಯಾವ ಧರ್ಮವನ್ನು ಲೆಕ್ಕ ಹಾಕಲ್ಲ. ಮತ್ತು ರಿಸರ್ವೇಷನ್ಗಳಿಗೆ ತಕ್ಕಂತೆ ವಿದ್ಯಾಭ್ಯಾಸ, ಉದ್ಯೋಗ ಅಂತ ಅಲ್ಲಿ ಇಲ್ಲ. ಟ್ಯಾಲೆಂಟ್ ಇದ್ರೆ ಸಾಕು ಅಲ್ಲಿ ಅವಕಾಶಗಳು ಸಿಗ್ತವೆ. ಆದರೆ ಭಾರತ ದೇಶದಲ್ಲಿ ಟ್ಯಾಲೆಂಟ್ ಇದ್ದವರಿಗೆ ಬಿಟ್ಟು ರಿಸರ್ವೇಷನ್ಸ್ ಇದ್ದವರಿಗೆ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಉದಾಹರಣೆಗೆ ಒಬ್ಬ ರಿಸರ್ವೇಷನ್ ಇರುವ ಯುವಕನಿಗೆ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಆತ ಜಾಬ್ಸ್ಗಳನ್ನು ಪಡೆಯುತ್ತಾನೆ. ಆದರೆ ಒಬ್ಬ ಟ್ಯಾಲೆಂಟೆಡ್ ಯುವಕನಿಗೆ ಹೆಚ್ಚಾಗಿ ಮಾರ್ಕ್ಸ್ ಬಂದರೂ ಆತನಿಗೆ ಟ್ಯಾಲೆಂಟ್ ಇದ್ದರೂ ಕೂಡ ಆತನಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇವರೆಲ್ಲ ಇಲ್ಲಿ ಅವಕಾಶಗಳು ಸಿಗದೆ ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ. ಇವರ ಟ್ಯಾಲೆಂಟ್ಗಳನ್ನು ಉಪಯೋಗಿಸಿಕೊಂಡು ಬೇರೆ ದೇಶಗಳು ಅಭಿವೃದ್ಧಿ ಹೊಂದುತ್ತಿವೆ. ಸತ್ಯನಾದಲ, ಸುಂದರ ಪಿಚೆ, ರಾಜಸೂರಿ, ಆನಂದ ಕೃಷ್ಣನಂತವರೇ ಇದಕ್ಕೆ ಸಾಕ್ಷಿ. ಭಾರತದಲ್ಲಿರುವ ಈ ರಿಸರ್ವೇಷನ್ಸ್ ಕಾರಣದಿಂದ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿ ಉಳಿದಿದೆ ಅಂತ ಹೇಳಬಹುದು. ಇನ್ನು ಮೂರನೇ ಕಾರಣ ಬಂದು ಚೈನಾದಲ್ಲಿರುವ ವ್ಯವಸಾಯ ಪದ್ಧತಿ ಮತ್ತು ಅಲ್ಲಿನ ಭೂಮಿಯ ವ್ಯವಸ್ಥೆ. ಭಾರತದಲ್ಲಿ ಯಾರಾದರೂ ಭೂಮಿ ಕೊಂಡುಕೊಂಡ್ರೆ ಅದು ಅವರ ಹೆಸರಿನ ಮೇಲೆ ಇರುತ್ತೆ. ಹೀಗೆ ಭೂಮಿ ಇದ್ದವರು ಅವುಗಳನ್ನು ವ್ಯವಸಾಯಕ್ಕೆ ಲೀಸ್ಗೆ ಕೊಡ್ತಾರೆ, ಇಲ್ಲ ಅಲ್ಲಿ ಮನೆ ಕಟ್ಟಿ ರೆಂಟ್ಗೆ ಕೊಡ್ತಾರೆ. ಇದರಿಂದ ಆ ಭೂಮಿಯ ಮಾಲೀಕರಿಗೆ ಮಾತ್ರ ಲಾಭ ಇರುತ್ತೆ. ಇದರಿಂದ ಸರ್ಕಾರಕ್ಕೆ ಏನು ಲಾಭ ಸಿಗೋಲ್ಲ. ಒಂದು ವೇಳೆ ಭೂಮಿ ಖಾಲಿ ಇದ್ದರೆ ಆ ಭೂಮಿಯ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದ ದೇಶಕ್ಕೇನು ಲಾಭ ಇರಲ್ಲ. ಹೀಗೆ ಯಾವುದೇ ಪ್ರೊಡಕ್ಟಿವಿಟಿ ಇಲ್ಲದೆ ಭೂಮಿಗಳು ಲಕ್ಷ ಕೋಟಿಗಟ್ಟಲೆ ಬೆಲೆ ಬಾಳ್ತವೆ. ಹೀಗೆ ಭೂಮಿಗಳ ಬೆಲೆ ಜಾಸ್ತಿ ಆಗುವುದರಿಂದ ಸಾಮಾನ್ಯರು ಭೂಮಿ ಕೊಳ್ಳೋಕೆ ಆಗಲ್ಲ. ಇನ್ನು ಸರ್ಕಾರ ಕೂಡ ರೋಡ್ ಅಥವಾ ರೈಲು ಟ್ರ್ಯಾಕ್ಗಳನ್ನು ನಿರ್ಮಿಸಬೇಕೆಂದ್ರೆ ಸರ್ಕಾರ ಆ ಭೂಮಿಯ ಮಾಲೀಕ ಹೇಳಿದ ರೇಟ್ಗೆ ಆ ಭೂಮಿಯನ್ನು ಕೊಂಡುಕೊಳ್ಳಬೇಕು. ಹೀಗೆ ಈ ಭೂಮಿಯ ಬೆಲೆಗಳು ಜಾಸ್ತಿ ಇರುವುದರಿಂದ ಹಲವಾರು ಕಂಪನಿಗಳು ಅಷ್ಟೊಂದು ಹಣವನ್ನು ಇನ್ವೆಸ್ಟ್ ಮಾಡಿ ಕಾಂಟ್ರಾಕ್ಟ್ ತಗೊಳ್ಳೋಕೆ ಹಿಂದೆ ಸರಿತಾರೆ. ಸೊ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡದೆ ಬೇರೆ ದೇಶಕ್ಕೆ ಹೋಗಿ ಹೂಡಿಕೆ ಮಾಡ್ತಿವೆ. ಆದರೆ ಚೈನಾದಲ್ಲಿ ಮಾತ್ರ ಅಲ್ಲಿರುವ ಪ್ರತಿಯೊಂದು ಭೂಮಿಯು ಸರ್ಕಾರದ ಅಧೀನದಲ್ಲಿರುತ್ತೆ. ಚೈನಾದಲ್ಲಿರುವ ಎಲ್ಲ ಭೂಮಿಯು ಸರ್ಕಾರದ ಸ್ವಂತ. ಇಲ್ಲಿ ಮನೆ ಕಟ್ಟೋಕೆ, ವ್ಯವಸಾಯ ಮಾಡೋಕೆ, ಇಲ್ಲ ಕಂಪನಿ ಕಟ್ಟೋಕೆ, ಹೀಗೆ ಏನೇ ಮಾಡಬೇಕೆಂದ್ರೂ ಭೂಮಿಯನ್ನು ಸರ್ಕಾರದ ಹತ್ರ ಲೀಸ್ಗೆ ಪಡೆಯಬೇಕು. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ದೇಶದ ಥರ ಹಣ ಇರೋರು ಭೂಮಿಗಳನ್ನು ಕೊಂಡು ಆಸ್ತಿ ಬೆಳೆಸಿಕೊಳ್ಳೋದು ಅನ್ನೋದು ಅಲ್ಲಿ ಇರೋಲ್ಲ. ಚೈನಾದಲ್ಲಿ ಒಂದು ಅಡಿ ಜಾಗ ಬೇಕಂದ್ರೂ ನೀವು ಕೊಂಡುಕೊಳ್ಳೋಕೆ ಆಗಲ್ಲ, ಅದು ಲೀಸ್ಗೆ ತಗೊಳ್ಳಬೇಕು. ಆ ಲೀಸ್ಗೆ ಕೂಡ ಸರ್ಕಾರ ಹೇಗೆ ಕೊಡುತ್ತೆ ಅಂದರೆ ಮನೆ ಕಟ್ಟೋಕೆ ಆದರೆ 70 ವರ್ಷ ಭೂಮಿಯನ್ನು ಲೀಸ್ಗೆ ಕೊಡ್ತಾರೆ. ಕಂಪನಿ ಇಡಬೇಕಂದ್ರೆ 40 ವರ್ಷ ಭೂಮಿಯನ್ನು ಲೀಸ್ಗೆ ಕೊಡ್ತಾರೆ. ವಿದ್ಯಾಭ್ಯಾಸಕ್ಕೆ ಆದರೆ 50 ವರ್ಷ. ಹೀಗೆ ಬೇರೆ ಬೇರೆ ಕ್ಯಾಟಗರಿ ಪ್ರಕಾರ ಭೂಮಿಯನ್ನು ಲೀಸ್ಗೆ ಕೊಡ್ತಾರೆ. ಒಂದು ವೇಳೆ ಭೂಮಿಯನ್ನು ಲೀಸ್ಗೆ ಪಡೆದು 2 ವರ್ಷಗಳಾದರೂ ಅಲ್ಲಿ ಯಾವುದೇ ಕೆಲಸ ನಡೆಯದೇ ಇದ್ದರೆ ಆ ಭೂಮಿಯನ್ನು ಗವರ್ಮೆಂಟ್ ವಾಪಸ್ ಪಡೆದು ಬೇರೆ ಕಂಪನಿಗೆ ಕೊಡುತ್ತೆ. ಈ ಭೂಮಿಗಳ ರೇಟ್ ಕೂಡ ಗವರ್ಮೆಂಟೇ ಫಿಕ್ಸ್ ಮಾಡುತ್ತೆ. ಹೀಗೆ ಭೂಮಿಯನ್ನು ಲೀಸ್ಗೆ ಕೊಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅಂತೀರಾ? ಅವರು ಯಾವುದಾದ್ರೂ ರೋಡ್ಸ್ ಅಥವಾ ರೇಲ್ಸ್ ನಂತಹ ಪ್ರಾಜೆಕ್ಟ್ಗಳನ್ನು ಮಾಡೋಕೆ ಅವರು ಯಾರ ಪರ್ಮಿಷನ್ ಕೂಡ ಪಡೆಯಬೇಕಿಲ್ಲ. ಏಕೆಂದರೆ ಎಲ್ಲ ಭೂಮಿ ಸರ್ಕಾರದ ಅಧೀನದಲ್ಲಿರುತ್ತೆ. ಆದ್ದರಿಂದಲೇ ಹಲವಾರು ಕಂಪನಿಗಳು ಚೈನಾದಲ್ಲಿ ತಮ್ಮ ಕಂಪನಿಗಳನ್ನು ತೆರೆಯಲು ಮತ್ತು ಇನ್ವೆಸ್ಟ್ ಮಾಡಲು ಮುಂದೆ ಬರ್ತಿವೆ. ಹೀಗೆ ಲೀಸ್ಗೆ ಕೊಡೋದ್ರಿಂದ ಸಂಪಾದಿಸಿದ ಹಣವನ್ನು ಚೈನಾ ಮತ್ತೆ ಪ್ರಜೆಗಳಿಗೋಸ್ಕರ ಖರ್ಚು ಮಾಡುತ್ತೆ. ಭಾರತದಲ್ಲಿ ಈ ಭೂಮಿಯ ಕಾರಣದಿಂದ ಆ ಭೂಮಿಯ ಮಾಲೀಕ ಮಾತ್ರ ಉದ್ಧಾರ ಆಗ್ತಾನೆ. ಆದರೆ ಚೈನಾದಲ್ಲಿ ಈ ಭೂಮಿಗಳೆಲ್ಲ ಸರ್ಕಾರದ ಅಧೀನದಲ್ಲಿರುವುದರಿಂದ ಆ ದೇಶವೆಲ್ಲ ಅಭಿವೃದ್ಧಿ ಹೊಂದುತ್ತಿದೆ. ಚೈನಾದ ಅಭಿವೃದ್ಧಿಗೆ ಈ ಲ್ಯಾಂಡ್ ವ್ಯವಸ್ಥೆ ಕೂಡ ಒಂದು ಕಾರಣ ಅಂತ ಹೇಳಬಹುದು. ಇನ್ನು 4ನೇ ಕಾರಣ ಬಂದು
ಚೈನಾದಲ್ಲಿರುವ ಎಜುಕೇಶನ್ ಅಂಡ್ ಲ್ಯಾಂಗ್ವೇಜ್ ಸಿಸ್ಟಮ್. ಚೈನಾದವರು ಅವರ ಚೈನಾ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಲೆಕ್ಕಕ್ಕೆ ಹಿಡಿಯಲ್ಲ. ಆದರೆ ಭಾರತ ದೇಶದಲ್ಲಿ ಅನೇಕ ರೀತಿಯ ಭಾಷೆಗಳಿಗೆ ಅನೇಕ ಪ್ರಾಧಾನ್ಯತೆಗಳು ಇದಾವೆ. ಈ ಎಲ್ಲ ಭಾಷೆಗಳಿಂದ ಬೇರೆ ಬೇರೆ ದೇಶಗಳ ಜೊತೆ ಕಮ್ಯುನಿಕೇಟ್ ಮಾಡಲು ಆಗಲ್ಲ. ಆದ್ದರಿಂದಲೇ ಭಾರತ ದೇಶ ಇಂಗ್ಲಿಷ್ ಭಾಷೆಯನ್ನು ಕಲಿತಿದೆ. ಇಂಗ್ಲಿಷ್ ಭಾಷೆಯನ್ನು ಕಲಿಯೋದು ಮಾತನಾಡೋದು ತಪ್ಪೇನಲ್ಲ. ಆದರೆ ಭಾರತ ದೇಶದಲ್ಲಿ ಈ ಇಂಗ್ಲಿಷ್ ಭಾಷೆಯನ್ನು ಒಂದು ಸ್ಕಿಲ್ನ ರೀತಿ ನೋಡ್ತಾರೆ ಮತ್ತು ಇಂಗ್ಲಿಷ್ ಭಾಷೆ ಕಲಿತಿದ್ದರೆ ಮಾತ್ರ ಅವರನ್ನು ಟ್ಯಾಲೆಂಟೆಡ್ ವ್ಯಕ್ತಿಗಳ ರೀತಿ ನೋಡ್ತಾರೆ. ಒಂದು ರೀತಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಮಾತನಾಡುವ ಇಂಗ್ಲಿಷ್ನ ಮೇಲೆ ಆ ವ್ಯಕ್ತಿಯ ಟ್ಯಾಲೆಂಟ್ನ ಡಿಸೈಡ್ ಮಾಡ್ತಾರೆ. ಈ ಇಂಗ್ಲಿಷ್ ಭಾಷೆ ಕಾರಣದಿಂದ ಹಲವಾರು ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟ ಉದಾಹರಣೆಗಳು ಇದಾವೆ. ಇನ್ನು 1950ರಲ್ಲಿ ಚೈನಾದಲ್ಲಿ ಓದಿದವರ ಸಂಖ್ಯೆ 20% ಇದ್ದರೆ ಭಾರತದಲ್ಲಿ 18% ಇತ್ತು. ಆದರೆ ಈಗ ಚೈನಾದಲ್ಲಿ ಓದಿದವರ ಸಂಖ್ಯೆ 95% ಇದ್ದರೆ ಭಾರತದಲ್ಲಿ ಮಾತ್ರ 75% ಮಾತ್ರ ಇದೆ. 1970ರಷ್ಟಕ್ಕೆ ಚೈನಾ ಸರ್ಕಾರ ಜನಗಳಿಗೆ ಓದಿನ ಮೇಲೆ ಎಷ್ಟೊಂದು ಅರಿವು ಮೂಡಿಸಿತ್ತು ಅಂದರೆ ಆ ದೇಶದಲ್ಲಿ ದನ ಕಾಯನಿಗೂ ಕೂಡ ಓದಲು ಬರೆಯಲು ಬಂದಿರಬೇಕಿತ್ತು. ಆದರೆ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಎಜುಕೇಷನ್ ಇರೋಲ್ಲ. ಭಾರತದಲ್ಲಿ ಈಗ ಮಕ್ಕಳನ್ನು ಶಾಲೆಗೆ ಕರೆತರಲು ಉಚಿತ ಪಠ್ಯಪುಸ್ತಕ, ಬಿಸಿ ಊಟ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಒಳ್ಳೆಯ ವಿಷಯ. ಆದರೆ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಶಾಲೆಗಳ ಪರಿಸ್ಥಿತಿ ಹೇಗಿದ್ದಾವೆ ಅಂತ ನಾವು ಸಪರೇಟಾಗಿ ಹೇಳಬೇಕಿಲ್ಲ. ಈ ಎಜುಕೇಷನ್ ಸಿಸ್ಟಮನ್ನು ಭಾರತಕ್ಕೆ ಕಂಪೇರ್ ಮಾಡಿದರೆ ಚೈನಾ ಬಹಳ ನೀಟಾಗಿ ಡೀಲ್ ಮಾಡಿದೆ ಅಂತ ನಾವು ನೋಡಬಹುದು. ಇನ್ನು 5ನೇದಾಗಿ ವ್ಯವಸಾಯ ಕ್ಷೇತ್ರದಲ್ಲಿ, ಇಂಡಸ್ಟ್ರಿಯಲ್ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳನ್ನು ತರದೇ ಇರುವುದು. ಚೈನಾದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಅವರು ಹೊಸ ಟೆಕ್ನಾಲಜಿಗಳನ್ನು ತರ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ ವ್ಯವಸಾಯ ಕ್ಷೇತ್ರದಲ್ಲಿ ಇನ್ನೂ ಹಳೆಯ ಪದ್ಧತಿಗಳನ್ನೇ ಬಳಸುತ್ತಿದ್ದಾರೆ. ಚೈನಾ ದೇಶವು ಈ 50 ವರ್ಷದಲ್ಲೇ ಬಡತನದಲ್ಲಿದ್ದ 60 ಕೋಟಿ ಜನರನ್ನು ಬಡತನದಿಂದ ಹೊರತಂದು ಅದ್ಭುತ ಮಾಡಿದೆ. ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಇನ್ನು ಹಲವಾರು ಜನ ಬಡತನದಲ್ಲೇ ಇದ್ದಾರೆ. ಹಾಗೆ ಚೈನಾ ದೇಶವು ತಮ್ಮ ದೇಶದ ಆದಾಯವನ್ನು ಬೇರೆ ದೇಶಕ್ಕೆ ಹೋಗಲು ಬಿಡಲ್ಲ. ಆದ್ದರಿಂದಲೇ ಚೈನಾ ಸರ್ಕಾರವು ಅವರೇ ಫೇಸ್ಬುಕ್, ವಾಟ್ಸಪ್, ಗೂಗಲ್, ಯೂಟ್ಯೂಬ್ನಂತಹ ಪಾಪ್ಯುಲರ್ ಆ್ಯಪ್ಸ್ಗಳನ್ನು ಕಂಡುಹಿಡಿದು ಎಲ್ಲ ಆದಾಯವನ್ನು ತಮ್ಮ ದೇಶದ ಕಂಪನಿಗಳಿಗೆ ಸಿಗೋ ಥರ ಮಾಡ್ತಾರೆ. ಆದರೆ ಭಾರತದಲ್ಲಿ ಸ್ವದೇಶಿ ಆ್ಯಪ್ಸ್ಗಳಿಗೆ ಸಪೋರ್ಟ್ ಸಿಗೋದಿಲ್ಲ. ಚೈನಾದವರು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಕ್ವಾಲಿಟಿ ಇರುವ ಅನೇಕ ರೀತಿಯ ವಸ್ತುಗಳನ್ನು ಮಾರ್ಕೆಟ್ಗೆ ತರ್ತಾರೆ. ಇದರಿಂದ ಬೇರೆ ದೇಶಗಳ ಆರ್ಥಿಕತೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ಅಮೆರಿಕ ದೇಶ ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನು ತಯಾರಿಸಿದರೆ ಚೈನಾ ಅವುಗಳನ್ನು ಕಾಪಿ ಮಾಡಿ ಬಹಳ ಕಡಿಮೆ ಬೆಲೆಗೆ ಮಾರುತ್ತೆ. ಅವರು ತಮ್ಮ ದೇಶಕ್ಕೆ ಬರುವ ಆದಾಯವನ್ನು ಮಾತ್ರ ನೋಡ್ತಾರೆ, ಬೇರೆ ದೇಶವನ್ನು ಲೆಕ್ಕಕ್ಕೆ ಹಾಕಲ್ಲ. ಆದ್ದರಿಂದಲೇ ಚೈನಾ ಪ್ರಪಂಚದ ಫ್ಯಾಕ್ಟರಿ ಅಂತ ಹೆಸರು ಪಡೆದಿದೆ. ಪ್ರಪಂಚದ 20ರಷ್ಟು ಉತ್ಪಾದನೆ ಚೈನಾದಲ್ಲಿ ಆಗುತ್ತೆ. ಆದರೆ ಭಾರತ ದೇಶದಲ್ಲಿ ಈ ರೀತಿ ಇಲ್ಲ. ಇಲ್ಲಿ ಒಂದು ಕಂಪನಿ ಇಡಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಹಲವಾರು ರೂಲ್ಸ್ಗಳು ಇರ್ತವೆ. ಆ ಕಂಪನಿ ಗೌರ್ಮೆಂಟ್ಗೆ ಅನುಕೂಲವಾಗಿ ಇದ್ದರೆ ಮಾತ್ರ ಆ ಕಂಪನಿಗೆ ಅವಕಾಶಗಳು ಸಿಗ್ತವೆ. ಹೀಗೆ ಹೇಳ್ತಾ ಹೋದ್ರೆ ಹಲವಾರು ಕಾರಣಗಳಿಂದ ಚೈನಾ ಭಾರತಕ್ಕಿಂತ ಮುಂದಿದೆ. ಈ ವಿಡಿಯೋಗೆ ಪಾರ್ಟ್ 2 ಬೇಕೆಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.